ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್. ನೋಡಿ, ಇದು ತೈವಾನ್ ಪಿಂಕ್ ಅಂತೇಳಿ ಒಂದು ಸಿಬೆ ವೆರೈಟಿ. ಇದನ್ನ ಯಾವ ರೀತಿ ಇಲ್ಲಿ ಕಾಣ್ತಿದೆಯಲ್ಲ, ಫೋಮ್ ಮತ್ತೆ ಕವರ್ಸ್ ಹಾಕಿದ್ದಾರೆ. ಫಸ್ಟ್ ಫೋಮ್ ಹಾಕಿ ಅದ್ರ ಮೇಲೆ ಒಂದು ಕವರ್ ಹಾಕ್ತಾರೆ. ಅದನ್ನ ಯಾವ ರೀತಿ ತಯಾರು ಮಾಡಿಕೊಂಡು ಅದನ್ನ ಯಾವ ರೀತಿ ಹಾಕ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡ್ತಾ ಬನ್ನಿ. ನೋಡಿ, ಇದು ಆಕ್ಚುಲ್ ಆಗಿ ಒಂದು 2 years ಆಗಿದೆ ಇದನ್ನು ಪ್ಲಾಂಟೇಶನ್ ಮಾಡಿ ಇವರು. ನೋಡಿ, ತುಂಬಾ ಪಕ್ಕದಲ್ಲೇ ಇರುತ್ತೆ. ನೋಡಿ, ಇದು ಆಕ್ಚುಲ್ ಆಗಿ ಒಂದು ಔಟರ್ ಕವರ್ ಇದೆಯಲ್ಲ, ಕವರ್ ನೋಡಿ ಇದು ತಗೋತಿದ್ದಾರೆ. ಕವರ್ ಒಳಗಡೆ ಮತ್ತೆ ಫೋಮ್ ಹಾಕಿ ಇದನ್ನ ರೆಡಿ ಮಾಡ್ಕೊಳ್ತಿದ್ದಾರೆ. ಕವರು ಮತ್ತೆ ಫೋಮು ಮತ್ತೆ ರಬ್ಬರ್ ಬ್ಯಾಂಡ್ ಎರಡು ಅಲ್ಲೇ ಅವ್ರು ಹಾಕಿ ಅದನ್ನ ರೆಡಿ ಮಾಡ್ಕೊಳ್ತಾರೆ. ರೆಡಿ ಮಾಡಿ ಪ್ಯಾಕ್ ಮಾಡಿ ಸೈಡ್ಗೆ ಇಡ್ತಾರೆ. ಇದನ್ನ ನೆಕ್ಸ್ಟ್ ಬೇರೆ ಲೇಬರ್ಸ್ ಇದಾರಲ್ಲ, ಅವರು ಅಲ್ಲಿ ಗಿಡಗಳಲ್ಲಿ ಇರೋ ಕಾಯಿಗೆ ಆಲ್ಮೋಸ್ಟ್ ಕಾಯಿಗಳಿಗೆ ಹಾಕ್ತಾ ಬರ್ತಾರೆ. ನೋಡ್ತಾ ಬನ್ನಿ. ನೋಡಿ, ಇಲ್ಲಿ ಒಂದು ಕವರ್ ಮತ್ತೆ ಅದ್ರ ಒಳಗಡೆ ಒಂದು ಫೋಮ್ ಮತ್ತೆ ರಬ್ಬರ್ ಬ್ಯಾಂಡ್ ಇದನ್ನ ಹಾಕ್ತಾರೆ. ಇದನ್ನ ತಗೊಂಡು ಆಕ್ಚುಲ್ ಆಗಿ ಬೇರೆ ಲೇಬರ್ಸ್ ನೋಡಿ ಇಲ್ಲಿ ಈಗ ಬಂದು ನೋಡಿ ಇಲ್ಲಿ ಕಾಣ್ತಿದ್ಯಲ್ಲ, ಒಂದು ಲೆಮನ್ ಸೈಜ್ ಇರ್ಬೇಕಾದ್ರೆ ಆ ಪಿಂದೆಗೆ ಚಿಕ್ಕ ಕಾಯಿ ಇರ್ಬೇಕಾದ್ರೆ ನೋಡಿ ಎಷ್ಟು ಈಸಿ ಸಿಂಪಲ್ ಆಗಿ ಹಾಕ್ತಾ ಬರ್ತಾರೆ. ಸಪ್ರೇಟ್ ಆಗಿ ಅಲ್ಲಿ ಹಾಕೋದಿಲ್ಲ. ಇಲ್ಲಿ ಅವರು ಪ್ರಿಪೇರ್ ಮಾಡಿ ಇದನ್ನ ತಗೊಂಬಂದು ಇವರು ಹಾಕ್ತಾ ಬರ್ತಾರೆ. ಈ ರೀತಿ ಚಿಕ್ಕದಾಗಿರ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ನಿಂಬೆ ಹಣ್ಣು ಸೈಜ್ ಇರಬೇಕಾದ್ರೆ ಅದಕ್ಕೆ ಕವರ್ ಮಾಡ್ತಾರೆ. ಈ ಫೋಮ್ ಹಾಕೋದು ಏನಕ್ಕಪ್ಪ ಅಂತಂದ್ರೆ, ನೆಕ್ಸ್ಟ್ ಕಾಯಿ ಒಂದು ಶೈನಿಂಗ್ ಬರುತ್ತೆ, ಒಂದು ಸ್ಟ್ರಕ್ಚರ್ ಬರುತ್ತೆ, ರೌಂಡ್ ಶೇಪ್ ಬರುತ್ತಲ್ಲ, ಅದು ಶೈನಿಂಗ್ ಆಗಿ ನೀಟಾಗಿ ಬರುತ್ತೆ. ಅದಲ್ಲದೆ ಊಜಿ ಅಂತೀವಲ್ಲ, ಆಕ್ಚುಲ್ ಆಗಿ ಊಜಿ ಅಂದ್ರೆ ಒಳಗಡೆ ಒಂದು ವೈಟ್ ಹುಳು ಇರುತ್ತೆ. ಆ ಹುಳುನ ಕಂಟ್ರೋಲ್ ಮಾಡ್ಬೋದು. ಅದಕ್ಕೋಸ್ಕರ ಅಷ್ಟೇ. ಈ ಚಿಕ್ಕದಾಗಿ ನೊಣ ಕೂತ್ಕೊಂಡು ಅದ್ರ ಮೇಲೆ ಅದ್ರ ಒಳಗಡೆ ಮೊಟ್ಟೆ ಇಟ್ಟು ಅದು ಹುಳು ಆಗಿ ನೆಕ್ಸ್ಟ್ ಫ್ಯೂಚರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ನೋಡಿ, ಹಣ್ಣು ಎಷ್ಟು ನೀಟಾಗಿದೆ. ಆಕ್ಚುಲ್ ಆಗಿ ಇವೆಲ್ಲ ಏನಾಗಿದೆ ಅಂದ್ರೆ, ಇವು ಕವರ್ ಹಾಕೋದು ಮಿಸ್ ಆಗಿರುವಂಥವು. ಒನ್ಸ್ ಕವರ್ ಹಾಕಿ ಮಿಸ್ ಆಗೋಗಿ ಒಂದು ಸೈಜ್ ಬಂದ್ಬಿಡ್ತಂದ್ರೆ ಅದು ನೆಕ್ಸ್ಟ್ ಹಾಕೋದಕ್ಕೆ ಹೋಗೋದಿಲ್ಲ. ಚಿಕ್ಕದಾಗಿ ಪಿಂಡಿ ಆಗಿರ್ಬೇಕಾದ್ರೆ ಮಾತ್ರ ಹಾಕ್ತಾರೆ. ಅದು ಜಾಸ್ತಿ ಆದ್ರೆ ಹಾಕೋದಕ್ಕೆ ಹೋಗೋದಿಲ್ಲ. ರೀಸನ್ ಬೇರೆ ಏನೂ ಇಲ್ಲ, ಯಾಕಂದ್ರೆ ಮತ್ತೆ ಹಾಕಿದ್ರು ವೇಸ್ಟೇ, ಮತ್ತೆ ಆಲ್ರೆಡಿ ಊಜಿ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡಿದ್ರಲ್ಲ ಯಾವ ತರ ಸೀಬೆಹಣ್ಣಿಗೆ ಒಂದು ಫೋಮ್ ಆಗಲಿ ಕವರ್ ಆಗಲಿ ಹಾಕೋದು ಅಂತೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.